ಮೇಡಮ್ ಹೇಳಿ, ಈ ಒಂದು ಪಾತ್ರ, ಇದಕ್ಕೆ ನಿಮ್ಮ ಪ್ರಿಪರೇಷನ್, ಈ ಜರ್ನಿ, ಓವರ್ ಆಲ್ ಜರ್ನಿ ಹೇಗಿತ್ತು? ಈ ಸಿನಿಮಾ ಹೇಗೆ ನೀವು ಈ ಪಾತ್ರ ಹೇಗೆ ಒಪ್ಕೊಂಡ್ರಿ ನೀವು ಫಸ್ಟ್ ಆಫ್ ಆಲ್? ಸರ್ ಆಕ್ಚುಲಿ ಮೊದ್ಲಿಗೆ ಕತೆ ಹೇಳಿದಾಗ ನಾನು ಒಪ್ಕೊಂಡ್ಲಿಲ್ಲ. ಯಾಕೆಂದ್ರೆ ಹೊಸತನ ಹೇಗ್ ತಗೋತಾರೋ ಅದ್ರಲ್ಲಿ ಮನೇಲೂ ಒಪ್ಕೊಳ್ಳಲ್ಲ ಆಕ್ಚುಲಿ ಈ ತರ. ಸೊ ಮನೇಲಿ ಹೇಳಿದಾಗ್ಲೂ ಮಮ್ಮಿ ಫಸ್ಟ್ ಬೇಡ ಅಂತ ಹೇಳಿದ್ದು. ಆಮೇಲೆ ಯೋಚನೆ ಮಾಡಿದಾಗ ಆಕ್ಟಿಂಗ್ ಮಾಡ್ಬೇಕು ಅಂದ್ರೆ ಎಲ್ಲಾನು ಮಾಡಿದ್ರೇನೆ ಸಿನಿಮಾ ಅಂತ ಅನಿಸ್ಕೊಳ್ಳೋದು, ಒಬ್ರು ನಟಿ ಇಲ್ಲ ಆರ್ಟಿಸ್ಟ್ ಅಂತ ಅನಿಸ್ಕೊಳ್ಳೋದು. ಸೊ ಹಾಗೆ ನೋಡಕ್ ಹೋದ್ರೆ ನನಗೆ ಓಕೆ ಚಾಲೆಂಜಿಗೆ ತಗೊಂಡ್ ಮಾಡೋಣ ಅಂತ ಹೇಳಿ ತುಂಬಾ ದಿನ ಆದ್ಮೇಲೆ ಕತೆ ಒಪ್ಕೊಂಡೆ. ಸೊ ಇವತ್ ನೋಡಿದಾಗ ಇಡೀ ಥಿಯೇಟರ್ ಅಲ್ಲಿ ಜನಗಳು ಕಣ್ಣಲ್ಲಿ ನೀರಿತ್ತು. ಸೊ ನಾವುಗಳು ಏನಲ್ವಾ ಸರ್, ಪ್ರೇಕ್ಷಕರಿಗೆ ಒಂದು ನ್ಯಾಯ ಒದಗಿಸ್ಬೇಕು. ನಾವೇನ್ ಆಕ್ಟಿಂಗ್ ಮಾಡ್ತೀವಿ ಅನ್ನೋದು ಜನಗಳ ಮೂಲಕ, ನಮ್ಗಳ ಮೂಲಕ ಜನಗಳಿಗೆ ತಲುಪಬೇಕು. ಸೊ ಆ ತರ ನಾನ್ ಬರೀ ಒಂದು ಆಕ್ಟಿಂಗ್ ಮಾಡ್ತೀನಿ, ಒಂದು ಫೀಲ್ ಮಾಡ್ತೀನಿ. ಬಟ್ ನಮ್ಮ ಸಮಾಜದಲ್ಲಿ ಇವತ್ತು ನಡೀತಾ ಇದೆ ಆ ತರಗಳೆಲ್ಲ. ಆ ಒಂದು ಮೈಂಡ್ ಅಲ್ಲಿ ಬಂದ್ರೆ ಎಲ್ಲರ ಕಣ್ಣಲ್ಲೂ ನೀರ್ ಬಂದೇ ಬರುತ್ತೆ. ಸೊ ಆ ಒಂದು ಉದ್ದೇಶಕ್ಕೋಸ್ಕರ ಈ ಸಿನಿಮಾ ಒಪ್ಕೊಂಡಿದ್ದು. ಮೇಡಮ್, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರಾದ್ರೂ ನೋಡಿರೋರು ನಿಮ್ಮ ಪಾತ್ರದ ಬಗ್ಗೆ, ಸ್ಪೆಷಲಿ ಕ್ಲೈಮ್ಯಾಕ್ಸ್, ಅದು ಬಹಳ ಪವರ್ಫುಲ್ ಪರ್ಫಾರ್ಮೆನ್ಸ್ ನಿಮ್ದು, ಇದ್ರ ಬಗ್ಗೆ ಯಾರಾದ್ರೂ ಏನಾದ್ರು ಹೇಳಿದಾರ? ಇವತ್ತೇ ನೋಡಿರೋದು ಸಿನಿಮಾ ಎಲ್ಲ ಆಕ್ಚುಲಿ. ನಾನು ಹೇಳೋಕಿನ ಮುಂಚೆ ಎಲ್ರ ಕಣ್ಣಲ್ಲಿ ಅವ್ರ ಕಣ್ಣಲ್ಲೇ ನೀರಿತ್ತು. ಅವ್ರು ಮಾತಾಡೋ ಇದ್ರಲ್ಲೇ ಇಲ್ಲ, ಅವ್ರ ಕಣ್ಣಲ್ಲಿ ತುಂಬಾ ನೀರಿತ್ತು. ಅಂದ್ರೆ ಎಲ್ರು ಹುಡುಗಿರಾಗಿರ್ಲಿ, ಅಲ್ಲ ಅಷ್ಟು ಜನ ಹುಡುಗರು ನೋಡಿದ್ರು, ಹುಡುಗರು ಕಣ್ಣಲ್ಲೂ ನೀರಿತ್ತು. ಸೊ ಅವ್ರಿಗೆ ಮಾತಾಡುವಂತ ಇದೇ ಇರ್ಲಿಲ್ಲ. ಅವರೆಲ್ಲ ಫುಲ್ ಏನ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ, ಎಲ್ಲ ಟಿಶ್ಯೂ ಇಟ್ಕೊಂಡ್ಬಿಟ್ಟಿದ್ರು. ಸೊ ನಾವು ಮಾಡಿರೋದು ಅವಾಗ ಸಾರ್ಥಕ ಆಯ್ತು, ಅಂದ್ರೆ ಜನಗಳಿಗೆ ಅದು ರೀಚ್ ಆಗಿದೆ ಆತರ. ಮೇಡಮ್, ಇದು ಆಕ್ಚುಲಿ ಈ ತರ ಒಂದು ಪರ್ಫಾರ್ಮೆನ್ಸ್ ಮೋರ್ ದೆನ್ ಫಿಸಿಕಲ್, ಮೆಂಟಲಿ ಬಹಳ ಪ್ರಿಪರೇಷನ್, ಒಂದು ಸ್ಟ್ರಾಂಗ್ ಇರ್ಬೇಕಾಗತ್ತೆ. ನೀವು ಮೆಂಟಲಿ ಹೇಗೆ ಇದಕ್ಕೆ ಪ್ರಿಪೇರ್ ಆದ್ರೆ? ಆ ಸೀನ್ ನಾವು 4 ದಿನ ಮಾಡಿದೀವಿ ಶೂಟು. ಅಂದ್ರೆ ನೈಟ್ ಶೂಟೇ ಇದ್ದಿದ್ದು. ನಾನು ಒಂದ್ ಸೀನ್ ಮಾಡೋದು ನಂಗೆ ಆಗ್ತಾ ಇರ್ಲಿಲ್ಲ. ಅವಾಗ ಕ್ಯಾರವನ್ ಅಲ್ಲಿ ಕುತ್ಕೊಂಡ್ಬಿಡ್ತಿದ್ದೆ. ಡೈರೆಕ್ಟರ್ ಸರ್ ಬಂದ್ಬಿಟ್ಟು ಇದು ಹಿಂಗಲ್ಲ ಮೇಡಮ್, ಹಿಂಗ್ ಮಾಡೋಣ ಅಂತ ಪಾಪ ತುಂಬಾನೇ ನಮ್ ಡೈರೆಕ್ಟರ್ ಸರ್ ಸಾಥ್ ಕೊಟ್ಟಿದ್ದಾರೆ. ಸೊ ನಾನು ಒಂದೊಂದು ಶಾರ್ಟ್ ಗಳಲ್ಲೆಲ್ಲ ಮಾಡ್ತಾ ಇರ್ಲಿಲ್ಲ, ಬೇಡ ಸರ್ ನಂಗೆ ಅವಾಗೆಲ್ಲ ಅಳುರೇ ಬಂದ್ಬಿಡ್ತಿತ್ತು. ಅವ್ರು ಕನ್ವಿನ್ಸ್ ಮಾಡಕ್ ಹೋದ್ರು, ಬಿಕಾಸ್ ಫಸ್ಟ್ ಟೈಮ್ ಮಾಡ್ತಾ ಇರೋದು ಇವೆಲ್ಲ ಹೇಗೋ ಏನೋ ಅಂತ ಹೇಳಿ. ಅಲ್ಲಿ ಏನ್ ಕ್ಲೈಮ್ಯಾಕ್ಸ್ ಶೂಟ್ ನಡೆಯುತ್ತೋ ಅದೆಲ್ಲ ಹತ್ತಿರದೆಲ್ಲ ರಿಯಲ್ ಆಗಿ ಹತ್ತಿರೋದು. ಅಂದ್ರೆ ನನಗೆ ಅದ್ ಸುಮ್ನೆ ನನ್ ಕಣ್ಮುಂದೆ ಅವ್ರು ಆತರ ಮಾಡಿದಾಗ ಆಕ್ಟಿಂಗ್, ನಾವು ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ರು ಕೂಡ ನಂಗದು ಅವಾಗ್ಲೇನೆ ತುಂಬಾ ಒಂಥರ ಫೀಲ್ ಆಗ್ತಿತ್ತು. ಅಯ್ಯಯ್ಯೋ ಇದು ಆತರ ಎಲ್ಲ ಅದ್ ಹೆಂಗ್ ಹೇಳ್ಬೇಕು ಗೊತ್ತಿಲ್ಲ. ಬಟ್ ವೆರಿ ಚಾಲೆಂಜಿಂಗ್ ರೋಲ್, ವೆರಿ ಚಾಲೆಂಜಿಂಗ್. ಮೇಡಮ್, ಇದು ಇನ್ನೊಂದ್ ಏನಂದ್ರೆ ಮೆಸೇಜ್ ಇರುವಂತ ಕತೆ ಇದು. ನೀವು ಈ ತರ ಒಂದು ಯುವಕರಿಗೆ, ಪ್ರೇಮಿಗಳಿಗೆ, ಸ್ಪೆಷಲಿ ಹುಡುಗಿರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ? ಯಾಕಂದ್ರೆ ಲವ್ ಮಾಡಿ ಒಬ್ಬ ಹುಡುಗನ ನಂಬಿಟ್ಟು ಮನೆ ಬಿಟ್ಟು ಹೋಗ್ತಾರೆ, ಮಧ್ಯದಲ್ಲಿ ಅವ್ರ ಲೈಫಲ್ಲಿ ಈ ತರ ಏನಾದ್ರು ಆದ್ರೆ ತುಂಬಾ ದುರಂತ ಅದು. ಸೊ ನೀವ್ ಏನ್ ಹೇಳ್ತೀರಾ ಪ್ರೇಮಿಗಳಿಗೆ? ಅದು ನಿಜಾನೇ ಸರ್. ಇವಾಗ ಮನೆ ಬಿಟ್ಟು ಕೆಲವು ಜನ ಹೋಗಿ ನಾವು ಮದ್ವೆ ಮಾಡ್ಕೋತೀವಿ, ಇಲ್ಲ ಅಂದ್ರೆ ಮನೆ ಬಿಟ್ಟು ಹೋಗ್ತೀವಿ, ಅಪ್ಪ ಅಮ್ಮನ ವಿರುದ್ಧ ಕಟ್ಕೊಂಡು ಮದ್ವೆ ಮಾಡ್ಕೋತೀವಿ ಅಂತ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಬಿಕಾಸ್ ಒಂದ್ ಲವ್ ಮಾಡ್ತಿದೀವಿ ಅಂತ ಹೇಳಿದ್ಮೇಲೆ ಮನೆಯಿಂದ ಅದ್ ಬೇಡ, ಅವ್ರು ಬೇಡ ಅಂತ ಹೇಳಿದಾಗ ಇನ್ನೇನು ಮಾಡಕ್ಕಾಗಲ್ಲ. ಬಿಕಾಸ್ ಲವ್ ನ ಉಳಿಸ್ಕೋಬೇಕು ಅಂದ್ರೆ ಇದನ್ನ ಮಾಡ್ಲೇಬೇಕಾಗುತ್ತೆ. ಸೊ ಆ ಟೈಮಲ್ಲಿ ಸ್ವಲ್ಪ ಹುಷಾರಾಗಿರಿ ಅಷ್ಟೇ. ಸೊ ಹುಡುಗ ಸಿಗ್ತಾನೆ ಇಲ್ಲ ಹುಡುಗಿ ಸಿಗ್ತಾನೆ ಅಂತ ಹೇಳ್ಬಿಟ್ಟು ಲೈಫ್ ನ ಹಾಳು ಮಾಡ್ಕೊಳಕ್ ಹೋಗ್ಬೇಡಿ. ಒಂದ್ ಒಳ್ಳೆ ಜಾಗದಲ್ಲಿ ಒಂದೊಂದು ದೊಡ್ಡ ಸೆಕ್ಯೂರಿಟಿ ಇರ್ಬೇಕು ನಿಮ್ಗೆ. ಈ ಪ್ರಪಂಚ ತುಂಬಾ, ಸಮಾಜ ತುಂಬಾ ಕೆಟ್ಟದ್ದು. ಎಲ್ಲೋದ್ರೂನು ಈ ತರ ಯಾರಾದ್ರೂ 1% ಆದ್ರೂ ಇರ್ತಾರೆ ಜನಗಳು. ಸೊ ಹುಷಾರಾಗಿರ್ಬೇಕು ಅಂತ ಹೇಳ್ತೀನಿ. ಬಟ್ ಅದ್ರಲ್ಲೂ ಹುಡುಗಿರು ತುಂಬಾ ಸೇಫ್ ಆಗಿರ್ಬೇಕು. ನಮ್ಮ ಈ ಪ್ರಪಂಚದಲ್ಲಿ ಎಲ್ಲಿ ನೋಡಿದ್ರು ಇದೇ ಬರ್ತಿದೆ. ಇವತ್ತು ನನ್ನ ಮೊನ್ನೆ ಇಲ್ಲ, ಇವಾಗ ನಮ್ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರೋದು ಇದನ್ನೇ. ಸೊ ಇಷ್ಟ 10 ನಿಮಿಷ ಡ್ಯೂರೇಷನ್ ಅಲ್ಲೇ ಲೈಫಲ್ಲಿ ಏನೋ ಆಗ್ಬಿಡುತ್ತೆ. ಸೊ ನಮ್ಗೆ ಇಷ್ಟು ದಿನ ಟೈಮ್ ಅಲ್ಲಿ ಆ ಹುಡುಗಿಗೆ ಮೋಸ ಆಗುತ್ತೆ. ಸೊ ಎಲ್ಲರೂ ಹುಡುಗಿರು ಸ್ಪೆಷಲಿ ತುಂಬಾ 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 ಸೇಫ್ ಆಗಿರ್ಬೇಕು. ಥ್ಯಾಂಕ್ ಯು ಮೇಡಮ್, ನೀವು ತುಂಬಾ ಒಳ್ಳೆ ಪಾತ್ರ ಮಾಡಿದಿರಿ. ನಿಮ್ಗೂ ನಿಮ್ ಸಿನಿಮಾಗೂ ಆಲ್ ದಿ ವೆರಿ ಬೆಸ್ಟ್. ಈ ಪಾತ್ರ, ಈ ಸಿನಿಮಾ ನಿಮ್ಗೆ ಇನ್ನೂ ಒಳ್ಳೆ ಹೆಸರು ತಗೋಬರ್ಲಿ. ಥ್ಯಾಂಕ್ ಯು. ನಾನು ನಿಮ್ಮ ಅಪೂರ್ವ. ಪೀಪಲ್ ಪಿಕ್ಚರ್ ಅನ್ನೋ ಯೂಟ್ಯೂಬ್ ಚಾನೆಲ್ ತುಂಬಾ ಚೆನ್ನಾಗಿ ಎಲ್ಲಾ ಕಡೆ ಒಂದ್ ಒಳ್ಳೆ ಹೆಸರು ಮಾಡ್ತಾ ಇದೆ. ಸೊ ಎಲ್ಲರೂ ಕೂಡ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಎಲ್ಲರೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.